ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಿನ್ನೆ ರಾತ್ರಿ ನಿರ್ಧಾರ ತೆಗೆದುಕೊಂಡ್ರು ಬಿಜೆಪಿಯನ್ನು ಬೆಂಬಲಿಸ್ತೀನಿ. ಅಷ್ಟಕ್ಕೆ ಸೀಮಿತವಾಗಲಿಲ್ಲ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರವನ್ನ ಕೂಡ ಬರೆದರು. ಲಿಂಗರಾಜ್ ಪಾಟೀಲ್ಗೆ ವೋಟ್ ಹಾಕ್ತೀನಿ ನಾನು. ಈಗ ಅದನ್ನೇ ಮುಂದಿಟ್ಟುಕೊಂಡು ಕಾಂಗ್ರೆಸ್ ದೂರು ಕೊಡೋದಕ್ಕೆ ಮುಂದಾಗಿದೆ. ಯತ್ನಾಳ್ ಅವರ ವೋಟು ಇನ್ವ್ಯಾಲಿಡ್ ಆಗಬೇಕು, ಕಾರಣ ಗೌಪ್ಯ ಮತದಾನ. ನಾನು ಯಾರಿಗೆ ವೋಟ್ ಹಾಕಿದ್ದೀನಿ ಅನ್ನೋದನ್ನ ರಿವೀಲ್ ಮಾಡಂಗಿಲ್ಲ. ಇವರು ಪತ್ರ ಬರೆದು ಬಹಿರಂಗಗೊಳಿಸಿದ್ದಾರೆ. ಆ ವೋಟನ್ನು ಇನ್ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡಬೇಕು, ಅಸಿಂಧು ಅಂತ ಪರಿಗಣಿಸಬೇಕು ಅಂತ ವಿಧಾನಸಭೆಯ ಕಾರ್ಯದರ್ಶಿಗೆ ದೂರು ಕೊಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಲಿಂಗರಾಜ್ ಪಾಟೀಲ್ ಅವರನ್ನು ಬೆಂಬಲಿಸ್ತೀನಿ ನಾನು, ಸಿದ್ಧಾಂತಕ್ಕೆ ಬದ್ಧನಾಗಿದ್ದೀನಿ ನಾನು ಅಂತ ನಿತಿನ್ ನಬೀನ್ ಅವರಿಗೆ ಪತ್ರ ಬರೆದರು ಯತ್ನಾಳ್ ಅವರು. ಅವರೊಬ್ಬರು ಸಾಮಾನ್ಯ ಕಾರ್ಯಕರ್ತ, ಅಂಥವರಿಗೆ ನಾನು ವೋಟ್ ಹಾಕ್ತೀನಿ. ಈಗ ಅದೇ ಪತ್ರವನ್ನು ಮುಂದಿಟ್ಟು ದೂರು ಕೊಡೋದಕ್ಕೆ ಕಾಂಗ್ರೆಸ್ ಮುಂದಾಗಿರೋದು. ಗೌಪ್ಯ ಮತದಾನದ ಹಿನ್ನೆಲೆಯಲ್ಲಿ ನಾನು ಯಾರಿಗೆ ವೋಟ್ ಹಾಕಿದ್ದೀನಿ ಅಂತ ಅವರು ಅದನ್ನು ಬಹಿರಂಗಗೊಳಿಸಿದ್ದಾರೆ. ಆ ಕಾರಣಕ್ಕಾಗಿ ಅವರ ವೋಟು ಅಸಿಂಧುಗೊಳ್ಳಬೇಕು ಅಂತ ಕಾಂಗ್ರೆಸ್ಸು ವಿಧಾನಸಭೆಯ ಕಾರ್ಯದರ್ಶಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿದೆ. ಈವರೆಗೆ 185 ಶಾಸಕರು ಮತ ಚಲಾಯಿಸಿದ್ದಾರೆ. ಬಿಜೆಪಿಯ ಎಲ್ಲ 62 ಶಾಸಕರು, ಜೆಡಿಎಸ್ನ ಎಲ್ಲ 18 ಶಾಸಕರು ಮತ ಚಲಾಯಿಸಿದ್ದಾರೆ. 222 ಸದ್ಯದ ಸಂಖ್ಯಾಬಲ. ವಿನಯ್ ಕುಲಕರ್ಣಿ ಅನರ್ಹಗೊಂಡಿದ್ದಾರೆ, ಸುಧಾಕರ್ ಅವರು ಮೃತಪಟ್ಟಿದ್ದಾರೆ. ಡಿ ಸುಧಾಕರ್. ಸಂಖ್ಯಾಬಲ 222 ಇನ್ಕ್ಲೂಡಿಂಗ್ ಸ್ಪೀಕರ್. ಇಲ್ಲಿಯವರೆಗೆ 185 ಮಂದಿ ಶಾಸಕರು ತಮ್ಮ ಮತ ಚಲಾಯಿಸಿದ್ದಾರೆ ಅನ್ನೋ ಮಾಹಿತಿ. ಬಿಜೆಪಿ 62 ಮಂದಿಯೂ ಕೂಡ ವೋಟ್ ಹಾಕಿದ್ದಾರೆ. ಜೆಡಿಎಸ್ನ 18 ಶಾಸಕರು ವೋಟ್ ಹಾಕಿದ್ದಾರೆ. ಕಾಂಗ್ರೆಸ್ನ ಬ್ಯಾಚ್ ವೋಟ್ ಮಾಡಿದೆ, ಆದರೆ ಕೆಲವರು ವೋಟ್ ಹಾಕೋದು ಬಾಕಿ ಇದೆ. ಪರಮೇಶ್ವರ್ ಅನಾರೋಗ್ಯದ ಕಾರಣಕ್ಕಾಗಿ ಮನೆಯಲ್ಲಿದ್ದಾರೆ. 1 ಗಂಟೆಗೆ ಅವರು ವೋಟ್ ಹಾಕೋದಕ್ಕೆ ಬರ್ತಾರೆ ಅಂತ ಮುಖ್ಯಮಂತ್ರಿಯೇ ಹೇಳಿದ್ರು. ಇಕ್ಬಾಲ್ ಹುಸೇನ್ ಅವರು ವೋಟ್ ಹಾಕೋದು ಪೆಂಡಿಂಗ್ ಇದೆ ಅನಾರೋಗ್ಯದ ಕಾರಣಕ್ಕಾಗಿ. ಷಡಕ್ಷರಿ ಬಂದ್ರು, ರಾಜು ಕಾಗೆ ಬಂದ್ರು. 4 ಗಂಟೆಯವರೆಗೂ ಕೂಡ ಸಮಯ ಇದೆ. ಜಿಟಿ ದೇವೇಗೌಡರು ಜೆಡಿಎಸ್ನಿಂದ ಸ್ಪರ್ಧಿಸಿ ಗೆದ್ದವರು, ಹೀಗಾಗಿ ಅವರು ಜೆಡಿಎಸ್ಗೆ ವೋಟ್ ಹಾಕಿದ್ದಾರೆ ಅನ್ನುವಂಥ ವಿಶ್ವಾಸ ನಮ್ಮದು. ಸುರೇಶ್ ಬಾಬು, ಶಾಸಕ ಸುರೇಶ್ ಬಾಬು ಮಾತನಾಡಿದ. ಜೆಡಿಎಸ್ ಶಾಸಕರು, ಜೆಡಿಎಸ್ ಅಭ್ಯರ್ಥಿಗೆ ಪ್ರಾಮಾಣಿಕ ಮತಗಳು ಬಂದಿದೆ, ಜಿಟಿ ದೇವೇಗೌಡರನ್ನು ಸೇರಿಸಿ ಅಂತ. ಜೆಡಿಎಸ್ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬು ಸರ್, ಈಗ ಇವತ್ತಿನ ಮತದಾನ ಭಾಳ ಕ್ರೂಷಲ್ ಆಗಿತ್ತು. ಏನು ನಿರ್ಧಾರ ಮಾಡಿದ್ರಿ? ಯಾರ್ಯಾರು ನಿಮ್ಮ ಪರ ಒಲವನ್ನು ವ್ಯಕ್ತಪಡಿಸಿ ಮತ ಹಾಕಿದ್ದಾರೆ ಸರ್? ಈಗ ಏನಾಗಿದೆ, ನಮ್ಮ ಪಕ್ಷದ 18 ಅಭ್ಯರ್ಥಿಗಳು ಮತ್ತು BJPಯ ಹೆಚ್ಚುವರಿ ಮತಗಳು ನಮಗೆ ಎಲ್ಲದೂ ಕೂಡ ಪ್ರಾಮಾಣಿಕವಾಗಿ ಬಂದಿದೆ. ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಮತ್ತು ಇಂಡಿಪೆಂಡೆನ್ಸ್ ಇದ್ದಾರೆ, ಅವ್ರನ್ನೂ ಕೂಡ ನಿರೀಕ್ಷಣೆ ಇಟ್ಕೊಂಡಿದ್ವಿ. ಈ ಥರ ನಮ್ಮ ಅಭ್ಯರ್ಥಿಗೆ ಅನುಕೂಲ ಆಗ್ಬೋದು ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಜಿಟಿ ದೇವೇಗೌಡರ ನಡೆ ಏನಿದೆ ನಿಜವಾಗ್ಲೂ ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದರೆ ಜಿಟಿ ದೇವೇಗೌಡರು ಆತ್ಮಸಾಕ್ಷಿ ತಕ್ಕಂತೆ ಮತ ಹಾಕಿದ್ದೇನೆ ಅಂತ ಹೇಳಿದ್ದಾರೆ. ಸೊ ಅದು ಭಾಳ JDSಗೆ ದೊಡ್ಡ ಮಟ್ಟದ ಹೊಡೆತ ಅಂತ ಅನ್ಸಲ್ಲ ಸರ್? ಖಂಡಿತ ಇಲ್ಲ. ಆತ್ಮಸಾಕ್ಷಿ ಅಂದರೆ ನೀವು ಯಾವ ಥರ ಭಾವಿಸ್ಕೊಂಡಿದ್ದೀರೋ ಗೊತ್ತಿಲ್ಲ. ಅವರು ಗೆದ್ದಿರ್ತಕ್ಕಂಥದ್ದು ಜನತಾದಳದ ಚಿಹ್ನೆಯಲ್ಲಿ. ಹಾಗಾಗಿ ಜನತಾದಳಕ್ಕೆ ಅವರು ನಮ್ಮ ಅಭ್ಯರ್ಥಿಗೆ ಓಟ್ ಹಾಕಿದ್ದಾರೆ, ಅದರಲ್ಲೇನು ಸಂಶಯ ಬೇಡ. ಅದೇ ಆದ್ರೆ ನೇರವಾಗಿ ಅವರು ಈಗ ಮಾಧ್ಯಮ ಜೊತೆ ಮಾತಾಡುವಾಗ ನಾನು ಆತ್ಮಸಾಕ್ಷಿ ತಕ್ಕಂತೆ ಮತ ಹಾಕಿದ್ದೇನೆ ಅಂತ ಅಂದರೆ JDSಗೆ ಅಂತ ಅವ್ರು ಹೇಳೋಕೆ ಒಪ್ತಾರೆ, ರೆಡಿನೇ ಇಲ್ಲ ಅವರು. ಇಲ್ಲ, ಆತ್ಮಸಾಕ್ಷಿ ಅಂತಲೇ ನಾವು ಈಗ ಎಲ್ಲರೂ ಕೂಡ ಆತ್ಮಸಾಕ್ಷಿಯಾಗಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ವೋಟ್ ಹಾಕಿದ್ದೇವೆ ಅಂತಲೇ ಹೇಳ್ತಾ ಇರೋದು. ಅದರಿಂದ ಆತ್ಮಸಾಕ್ಷಿಯಾಗಿ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಪಕ್ಷದ ಏನು ತೊಂದರೆ ಆಗದ ರೀತಿಯಲ್ಲಿ ಎಲ್ಲರೂ 18 ಜನನು ಮತ ಹಾಕ್ಯಾರ. ಇನ್ನೊಂದು ಕೊನೆಯದಾಗಿ ಸರ್, ಈಗ ಇಷ್ಟು ಸಂಖ್ಯಾಬಲದ ಕೊರತೆ ಇದ್ರೂ ಕೂಡ ಅಭ್ಯರ್ಥಿ ಕಣಕ್ಕಿಳಿಸಿದ್ರಿ, ರಿಸಲ್ಟ್ ಬಗ್ಗೆ ತಮಗೇನು ಅನಿಸ್ತದೆ ಸರ್? ಖಂಡಿತ ಇದು ಕುತೂಹಲಕಾರಿ ಫಲಿತಾಂಶ ಬರ್ಬೋದು. ಆ ನಿರೀಕ್ಷಣೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಈಗೇನು BJP ಹೆಚ್ಚುವರಿ ಮತಗಳು, JDSನ 18 ಮತಗಳು ಮತ್ತು ಪಕ್ಷೇತರ ಅಭ್ಯರ್ಥಿಗಳು ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಹಾಕಿರ್ತಾರೆ ಅಂತ ನಾವು ಭಾವಿಸ್ಕೊಂಡಿದ್ದೇವೆ.
ಈ ಬಾರಿಯ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸ್ತೇವೆ ಅಂತ ವಿಶ್ವಾಸದಲ್ಲಿ ಈಗ ಸುರೇಶ್ ಬಾಬು ಮತ್ತು ಇಡೀ JDS ಶಾಸಕರು ಇರುವಂಥ. ಕ್ಯಾಮರಾಮನ್ ಮುನಿ ಜೊತೆ ಆನಂದ್ ಪಿ ಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.